ನಮಸ್ಕಾರ. ದಾನುಶ್ರೀ ಭಕ್ತಿ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಮ್ಮ ಚಾನೆಲ್ಗೆ ಬೆಂಬಲ ನೀಡಿ. ಶ್ರೀ ಗಣೇಶಾಯ ನಮಃ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 24. ಶ್ರೀ ಸಾಯಿ ಬಾಬಾ ಸೂಕ್ತಿಗಳು. ಆತ್ಮನಿಷ್ಠರಾದ ಋಷಿಗಳ ಬಾಯಿಂದ ಹೊರಬರುವ ವಾಕ್ಯಗಳೇ ವೇದಗಳು, ಉಪನಿಷತ್ತುಗಳು, ಧರ್ಮಶಾಸ್ತ್ರಗಳು, ಪುರಾಣಗಳು. ಬ್ರಹ್ಮನನ್ನು ತಿಳಿದುಕೊಂಡವನು ಬ್ರಹ್ಮನೇ ಆಗುತ್ತಾನೆಂದಲ್ಲವೇ ಇವೆಲ್ಲ ಹೇಳುವುದು. ಆದ್ದರಿಂದ ಅವು ಭಗವಂತನ ವಾಕ್ಯಗಳೇ. ಯಾವ ಶಾಸ್ತ್ರವನ್ನು ಯಾರು ಚೆನ್ನಾಗಿ ತಿಳಿದಿರುವರೋ ಅವರ ಬಾಯಿಂದ ಆ ಶಾಸ್ತ್ರವೇ ಮಾತಾಗಿ ಹೊರಬರುವುದು. ಏಕೆಂದರೆ ಅದು ಅವರ ಅನುಭವ. ಅವರು ಆ ರೀತಿಯಲ್ಲಿ ಸಾಧನೆ ಮಾಡಿ ಪೂರ್ಣರಾಗಿರುತ್ತಾರೆ. ಆದ್ದರಿಂದ ಅದರ ಅರ್ಥವನ್ನು ಸಹ ಪುನಃ ಅವರೇ ನಮಗೆ ಚೆನ್ನಾಗಿ ವಿವರಿಸಬಲ್ಲರು. ರೋಗಿಗೆ ವೈದ್ಯ ಗ್ರಂಥಕ್ಕಿಂತ ಚೆನ್ನಾಗಿ ಇರ್ತಿರುವ ವೈದ್ಯನು ಒಳ್ಳೆಯದನ್ನು ಮಾಡುವ ಹಾಗೆ ಶಾಸ್ತ್ರವಾಕ್ಯಗಳಿಗಿಂತ ಮಹನೀಯರ ವಾಕ್ಯಗಳೇ ಹೆಚ್ಚು ಪ್ರಮಾಣ. ಅದಕ್ಕೆ ಅವರನ್ನು ಆಶ್ರಯಿಸಿದ ಮೇಲೆ ಸರ್ವಧರ್ಮಾನ್ ಪರಿತ್ಯಜ್ಯ ಎನ್ನುವ ಸೂತ್ರವನ್ನು ಅನುಸರಿಸಬೇಕು. ಆದ್ದರಿಂದಲೇ ಸದ್ಗುರುವನ್ನು ಆಶ್ರಯಿಸಿದರೆ ಶಾಸ್ತ್ರ ಸಟ್ಕಲಗಳು ಬೇಕಿಲ್ಲವೆನ್ನುತ್ತಾರೆ ಸಾಯಿ. ಅಷ್ಟೇ ಅಲ್ಲ, ಪರಬ್ರಹ್ಮ ಸ್ವರೂಪರಾದ ಮಹನೀಯರ ಅನುಭವದಿಂದ ಪ್ರಕಾಶವಾಗುವ ವಾಕ್ಯಗಳು, ವೇದದಂತಹ ಮಂತ್ರಗಳು, ಅವುಗಳನ್ನು ಕೇಳಿ ಶ್ರವಣ ಮಾಡಿ ಚೆನ್ನಾಗಿ ಆಲೋಚಿಸಿ ಮನನ ಮಾಡಿ ಜೀವಿಸಬೇಕು. ಇದನ್ನೇ ಉಪನಿಷತ್ತುಗಳು, ಭಗವದ್ಗೀತೆ ಹೇಳೋದು. ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಭಕ್ತರ ಹತ್ತಿರ ಸಾಯಿ ಹೇಳಿದ ವಾಕ್ಯಗಳನ್ನು ಒಂದೇ ವರಸೆಯಲ್ಲಿ ಕುಳಿತು ಓದಿದರೆ ಸಂಪೂರ್ಣವಾದ ಅಧ್ಯಾತ್ಮ ಬೋಧೆ ಲಭಿಸುವುದು. ಆದುದರಿಂದ ಅವುಗಳನ್ನು ಬೇರೆ ಬೇರೆ ಸೂಕ್ತಿಗಳ ಹಾಗಲ್ಲದೆ ಒಂದೇ ಸರಣಿಯಾಗಿ ನೋಡದ ಹೊರತು ಅವುಗಳ ಸರಿಯಾದ ಅರ್ಥ ಮನುಷ್ಯಗೆ ತಾಕೋದಿಲ್ಲ. ಬಾಬಾ, ಆದ್ಯಂತಗಳಿಲ್ಲದ ಈ ಪಾದಗಳು ಪರಮ ಪವಿತ್ರವಾದವು. ನನ್ನ ಮೇಲೆ ಪೂರ್ತಿಯಾದ ವಿಶ್ವಾಸವನ್ನಿಡು. ನಿನ್ನ ಕೋರಿಕೆಗಳು ನೆರವೇರುವವು. ನನ್ನ ಮೇಲೆ ನಿನ್ನ ದೃಷ್ಟಿಯನ್ನು ನಿಲ್ಲಿಸು. ನಾನು ನಿನ್ನ ಮೇಲೆ ನನ್ನ ದೃಷ್ಟಿಯನ್ನು ನಿಲ್ಲಿಸುತ್ತೇನೆ. ನಿನ್ನನ್ನು ಕೊನೆಯವರೆಗೂ ಗುರಿ ಸೇರುವಂತೆ ಮಾಡುತ್ತೇನೆ. ನನ್ನನ್ನು ನಂಬಿದವರನ್ನೆಂದಿಗೂ ಪತನವಾಗಲು ಬಿಡೇನು. ಈ ಸದ್ಬ್ರಾಹ್ಮಣ ಲಕ್ಷಾದಿ ಜನರನ್ನು ಶುಭ್ರ ಮಾರ್ಗದಲ್ಲಿ ಗುರಿ ಸೇರುವಂತೆ ಮಾಡುತ್ತಾನೆ. ನನ್ನನ್ನೇ ಧ್ಯಾನಿಸಿ ನನ್ನ ಲೀಲೆಗಳನ್ನು ಹಾಡುವವರು ನಾನಾಗಿಯೇ ಆಗುತ್ತಾರೆ. ಅವರ ಕರ್ಮ ನಶಿಸುವುದು. ನಾನು ಯಾವಾಗಲೂ ಅವರ ಜೊತೆಯಲ್ಲಿಯೇ ಇರುತ್ತೇನೆ. ನನ್ನ ಸಮಾಧಿ ನನ್ನನ್ನು ಆಶ್ರಯಿಸಿದವರೊಡನೆ ಮಾತಾಡುತ್ತದೆ, ಅವರ ಜೊತೆಗೇ ಓಡಾಡುವುದು. ನನ್ನ ಸಮಾಧಿಯಿಂದ ಕೂಡ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ. ನನ್ನ ನಾಮಸ್ಮರಣೆ ಪ್ರತಿಧ್ವನಿ ಕೊಡುವುದು. ನಾನಿರುವ ಮಣ್ಣು ಸಮಾಧಾನವನ್ನು ಕೊಡುವುದು. ಹಾಗೆ ಮಾಡಿದಲ್ಲಿ ನೀನು ಸಾವಿರಾರು ಮೈಲಿಗಳ ದೂರದಲ್ಲಿದ್ದರೂ ಕೊನೆಯ ಗಳಿಗೆಯಲ್ಲಿ ನಿನ್ನನ್ನು ನನ್ನ ಹತ್ತಿರ ಸೇರಿಸಿಕೊಳ್ಳುವೆನು. ನಾನು ಅನೇಕ ಜನರನ್ನು ಕಾಪಾಡಲು 1000 ಕ್ರೋಸು ಹೋಗಬೇಕು. ಈ ನನ್ನ ಶರೀರ ಯಾವ ಸೇವಕನೂ ಅಲ್ಲ, ಅದು ಅಲ್ಲಾಗೆ ಮಾತ್ರ ಗುಲಾಮ. ಬಾಬಾನನ್ನು ಹೇಗೆ ಧ್ಯಾನಿಸುವುದು? ನಾನು ಭಗವಂತನ ಸೇವಕ, ಭಗವಂತನೇ ಯಜಮಾನ. ಬ್ರಹ್ಮ ನನ್ನ ತಂದೆ, ಮಾಯೇ ನನ್ನ ತಾಯಿ. ಅವರು ಐಕ್ಯದಿಂದಾಗಿದೆ ಈ ನನ್ನ ಶರೀರ. ನಾನೇ ದೇವರು. ನಾನು ಶಿರಡಿಯಲ್ಲೂ ಎಲ್ಲೆಲ್ಲೋ ಇದ್ದೇನೆ. ಸರ್ವ ಜಗತ್ತು ನನ್ನಲ್ಲೇ ಇದೆ. ನೀನು ನೋಡುವುದೆಲ್ಲದರ ಸಂಯೋಗವೇ ನಾನು. ಸಾಯಿ ಶಿರಡಿಯಲ್ಲೇ ಇದ್ದಾರೆಂದುಕೊಂಡವರು ನನ್ನನ್ನು ನಿಜವಾಗಿಯೂ ಕಂಡಿಲ್ಲವೆಂದೇ ಅರ್ಥ. ಎಲ್ಲವೂ ನಾನೇ ಎಲ್ಲರಿಗೂ ಕೊಡ್ತಕ್ಕವನು. ನನ್ನ ಆಜ್ಞೆ ಇಲ್ಲದೆ ಎಲೆ ಅಲುಗಾಡದು. ನಾನು ಎಲ್ಲರನ್ನೂ ಸಮನಾಗಿಯೇ ನೋಡುತ್ತೇನೆ. ನನಗೆ ಯಾರ ಮೇಲೂ ಕೋಪ ಬರುವುದಿಲ್ಲ. ತಾಯಿಗೆ ತನ್ನ ಮಗುವಿನ ಮೇಲೆ ನಿಜವಾಗಿಯೂ ಕೋಪ ಬರುವುದೇನು? ಸಮುದ್ರವೆಂದಾದರೂ ನದಿಗಳನ್ನು ಹಿಂದಿರುಗಿಸುವುದೇನು? ಜಗತ್ತು ಸಂಸಾರ. ಈ ಪ್ರಪಂಚ ಅತಿ ವಿಚಿತ್ರವಾದುದು. ಎಲ್ಲರೂ ನನ್ನ ಪ್ರಜೆಗಳೇ. ನಾನು ಎಲ್ಲರನ್ನೂ ಸಮಾನವಾಗಿಯೇ ನೋಡುತ್ತೇನೆ. ಆದರೆ ಈ ಪ್ರಪಂಚವನ್ನು ಮಧ್ಯೆ ನಾನು ನೀನು ಎನ್ನುವ ಭೇದವೆನ್ನುವ ಅಡ್ಡಗೋಡೆಯನ್ನು ನಿಲ್ಲಿಸುತ್ತದೆ. ಅದಕ್ಕೆ 10 ಜನ ಒಂದು ಕಡೆ ಸೇರಿದರೆ ಯಾವುದೋ ಒಂದು ಜಗಳ ಪ್ರಾರಂಭವಾಗುವುದು. ಅವರಲ್ಲಿ ಕೆಲವರು ಕಳ್ಳರಾಗುತ್ತಾರೆ. ಅವರಿಗೆ ನಾನು ಮಾಡೋದಾದರೂ ಏನಿದೆ? ನಾಳೆಯೇ ಸಾಯುವರು ಕೂಡ ಹಿಂದೆ ಇನ್ನೊಬ್ಬರನ್ನು ಸಾವಿಸಲು, ನಾಶ ಮಾಡಲು ರಾತ್ರಿ ಹಗಲು ಹೊನೆಸುತ್ತಾ ಇರುತ್ತಾರೆ. ಅವರು ನನಗೆ ತುಂಬಾ ದುಃಖವನ್ನುಂಟು ಮಾಡುತ್ತಾರೆ. ದಡ ಸೇರುವ ಮಾರ್ಗ ನೀನು ಈ ಭೇದವೆನ್ನುವ ಗೋಡೆಯನ್ನು ಬೀಳಿಸಿಬಿಡು. ಯಾರಿಗೆ ಯಾರು ಶತ್ರುಗಳು? ಎಲ್ಲರೂ ಒಂದೇ. ಸಾಧನೆ. ಯಾರು ಯಾವಾಗಲೂ ನನ್ನನ್ನೇ ನೋಡುತ್ತಾ ನನ್ನ ವಿಷಯಗಳನ್ನೇ ಕೇಳುತ್ತಾ ಯಾವಾಗಲೂ ಸಾಯಿ ಸಾಯಿ ಎಂದು ಸ್ಮರಿಸುತ್ತಾ ನನ್ನಲ್ಲಿ ಮನಸ್ಸು ನಿಲ್ಲಿಸುತ್ತಾರೋ ಅವರು ನಿಶ್ಚಯವಾಗಿಯೂ ದೇವರಲ್ಲಿ ಐಕ್ಯರಾಗುತ್ತಾರೆ. ಅವರ ಇಹಪರಗಳನ್ನು ಕುರಿತು ಭಯಪಡಬೇಕಾದ್ದಿಲ್ಲ. ನನ್ನ ಭಕ್ತರ ಮನೆಗಳಲ್ಲಿ ಅನ್ನ ವಸ್ತ್ರಗಳಿಗೆ ಕೊರತೆ ಇರುವುದಿಲ್ಲ. ನನ್ನ ಮಕ್ಕಳು ಹಸಿದಿರುವಂತೆ ಹೇಗೆ ಬಿಟ್ಟೇನು? ಆದರೆ ನೀವು ತಾಯಿಗೆ ತಕ್ಕ ಮಕ್ಕಳಾಗಬೇಕು.
ಪುಣ್ಯ ಜ್ಞಾನ ಎನ್ನುವ ಭಂಡಾರವನ್ನು ತುಂಬಿಟ್ಟುಕೊಳ್ಳಿ. ನನಗೆ ಅರ್ಪಿಸದೆ ಏನನ್ನೂ ತಿನ್ನದವನ ಮನೆಯ ಗುಲಾಮನು ನಾನು. ನನ್ನವರನ್ನು ನಾನೆಂದಿಗೂ ದೂರ ಮಾಡುವುದಿಲ್ಲ. ನನ್ನನ್ನು ನಂಬಿದವರನ್ನು ಯಾವಾಗಲೂ ಪತನವಾಗಲು ಬಿಡೇನು. ನನ್ನ ಮೇಲೆ ನಿನಗೆ ವಿಶ್ವಾಸವಿದ್ದಲ್ಲಿ ಸತ್ಯವನ್ನು ಹಿಡಿದಿಟ್ಟುಕೋ. ನಿನ್ನ ಜೊತೆಯಲ್ಲಿ ಇದ್ದು ಕಾಪಾಡುತ್ತೇನೆ. ಕೊಟ್ಟ ಮಾತನ್ನು ತಪ್ಪದೇ ನೆರವೇರಿಸು. ನನ್ನ ಮೇಲೆ ವಿಶ್ವಾಸವಿಟ್ಟು ಸಹನೆಯಿಂದಿರು. ನೀನೆಲ್ಲಿದ್ದರೂ ನಿನ್ನ ಜೊತೆ ನಾನಿರುವೆ. ಕೆಲಸ ಮಾಡು, ದೇವರ ನಾಮೋಚ್ಚಾರಣೆ ಮಾಡು, ಸದ್ಗ್ರಂಥಗಳನ್ನು ಓದು. ಪೈಪೋಟಿ, ಹಠ, ಕೀಟಲೆ ಇವುಗಳನ್ನು ಬಿಟ್ಟರೆ ದೇವರು ಕಾಪಾಡುತ್ತಾನೆ. ನೀನೇನು ಮಾಡಿದರೂ ಮನಪೂರ್ತಿಯಾಗಿ ಮಾಡು, ಇಲ್ಲವೇ ಒಪ್ಪಿಕೊಳ್ಳಲೇಬೇಡ. ಯಾರ ಸೇವೆಯನ್ನು ಉಚಿತವಾಗಿ ಪಡೆಯಬೇಡ. ಉದಾರವಾಗಿ ಪ್ರತಿಫಲವನ್ನು ಕೊಡು. ಇದು ನಿತ್ಯ ನಿಯಮವಾಗಬೇಕು. ನಿನ್ನ ಹತ್ತಿರ ಯಾವ ಪ್ರಾಣಿ ಬಂದರೂ ಹೊಡೆದೋಡಿಸಬೇಡ. ಆಧರಿಸು. ಋಣಾನುಬಂಧದ ವೇಳೆ ನಂಬಿಕೆಯನ್ನಿಟ್ಟು ಗುರ್ತಿಟ್ಟುಕೋ. ಹಸಿದವರಿಗೆ ಅನ್ನ, ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡು. ಭಗವಂತ ಸಂತೋಷಿಸುತ್ತಾನೆ. ನಿನ್ನನ್ನು ಯಾರಾದರೂ ಏನನ್ನಾದರೂ ಕೇಳಿದರೆ ಸಾಧ್ಯವಾಗುವವರೆಗೂ ಕೊಡು, ಇಲ್ಲವೇ ಕೊಡಿಸು. ಇಲ್ಲ ಎನ್ನಬೇಡ. ಕೊಡುವುದಕ್ಕೆ ಏನೂ ಇಲ್ಲದಿದ್ದಲ್ಲಿ ಮರ್ಯಾದೆಯಾಗಿ ತಿಳಿಸು. ಕೀಳು ದೃಷ್ಟಿಯಿಂದ ನೋಡುವುದು, ಕೋಪ ಮಾಡಿಕೊಳ್ಳುವುದು ಸಲ್ಲದು. ನಿನ್ನ ಹತ್ತಿರವಿದ್ದು ಕೊಡಲು ಮನಸ್ಸಿಲ್ಲದಿದ್ದರೆ ಇಲ್ಲವೆನ್ನೋ ಸುಳ್ಳು ಹೇಳಬೇಡ. ಕೊಡಲಾರನೆಂದು ಮರ್ಯಾದೆಯಾಗಿ ಹೇಳು. ಕೊಡಲಾರದೆ ಹೋದರೆ ಅದಕ್ಕೆ ಕಾರಣವನ್ನು ತಿಳಿಸು. ಇಷ್ಟವೇ ಕಾರಣವಾಗಿದ್ದಲ್ಲಿ ಹಾಗೆಂದೇ ಹೇಳು. ಎಲ್ಲ ಪ್ರಾಣಿಗಳ ರೂಪದಲ್ಲಿ ನಾನೇ ಸಂಚರಿಸುತ್ತೇನೆ. ಯಾರು ಯಾರ ಮೇಲೆ ಕೋಪಗೊಂಡರೂ ದೂಷಿಸಿದರೂ ನನಗೆ ತುಂಬಾ ನೋವಾಗೋದು. ಯಾವನು ಧೈರ್ಯವಾಗಿ ನಿಂದೆಯನ್ನು, ದೂಷಣೆಯನ್ನು ಸಹಿಸಿಕೊಳ್ಳುತ್ತಾನೆ ಅಂಥವನನ್ನು ಕಂಡರೆ ನನಗೆ ತುಂಬಾ ಇಷ್ಟ. ನಿನ್ನನ್ನು ಯಾರಾದರೂ ಹಿಂಸೆ ಮಾಡಿದರೆ ಅವರ ಜೊತೆ ಜಗಳವಾಡಬೇಡ. ಸಹಿಸಲಾರದೆ ಹೋದಲ್ಲಿ ಒಂದೆರಡು ಮಾತುಗಳಲ್ಲಿ ನಿಧಾನವಾಗಿ ಸಮಾಧಾನ ಹೇಳು. ಇಲ್ಲವಾದಲ್ಲಿ ನನ್ನ ನಾಮಸ್ಮರಣೆ ಮಾಡುತ್ತಾ ಅಲ್ಲಿಂದ ಹೊರಟು ಹೋಗು. ಅವರ ಜೊತೆ ಕದನವಾಡಿ ಏಟಿಗೆ ಏಟು ಎನ್ನಬೇಡ. ನೀನು ಯಾರ ಜೊತೆಯಾದರೂ ಜಗಳವಾಡಿದರೆ ನನಗೆ ತುಂಬಾ ಅಸಹ್ಯವಾಗುವುದು. ಯಾರನ್ನು ಕುರಿತಾದರೂ ಟೀಕಿಸಿ ಮಾತನಾಡಬೇಡ. ನಿನ್ನ ಕುರಿತು ಯಾರಾದರೂ ಸಲ್ಲದ ಮಾತನಾಡಿದರೂ ಚಲಿಸಬೇಡ. ಅವರ ಮಾತುಗಳು ನಿನ್ನನ್ನು ಚುಚ್ಚುವುದಿಲ್ಲ ಅಲ್ಲವೇ? ಇತರರು ಮಾಡುವ ಕೆಲಸಗಳಿಗೆ ಅದರ ಫಲವನ್ನು ಅವರೇ ಅನುಭವಿಸುತ್ತಾರೆ. ನೀನು ಮಾಡುವ ಕೆಲಸದ ಫಲ ನಿನಗಿದ್ದೇ ಇರುವುದು. ಉಳಿದ ಪ್ರಪಂಚ ತಲೆ ಕೆಳಗಾಗಲಿ, ಅದನ್ನು ಲಕ್ಷ್ಯಕ್ಕಿಟ್ಟುಕೊಳ್ಳಬೇಡ. ರುಜು ಮಾರ್ಗದಲ್ಲಿ ನಡೆ. ಆನಂದಕ್ಕಿದೆ ಮಾರ್ಗ. ಅರಿಷ್ವಡ್ಗಗಳಲ್ಲಿ ಅಸೂಯೆಯನ್ನು ಜಯಿಸುವುದು ಬಹಳ ಸುಲಭ. ಅಸೂಯೆಯಿಂದ ನಮಗೇನೂ ಲಾಭವಿಲ್ಲ, ಇತರರಿಗೆ ಯಾವ ನಷ್ಟವೂ ಇರುವುದಿಲ್ಲ. ಅಸೂಯೆ ಎಂದರೆ ಇನ್ನೊಬ್ಬರು ಚೆನ್ನಾಗಿರುವುದನ್ನು ಸಹಿಸಲಾರದೆ ಹೋಗುವುದೇ ಅಲ್ಲವೇ? ಸಹನ ಶೂನ್ಯರಾಗಿ ಅಪವಾದಗಳನ್ನು ಕಲ್ಪಿಸುತ್ತೇವೆ. ಇನ್ನೊಬ್ಬರು ನಷ್ಟಪಟ್ಟರೆ ಸಂತೋಷಿಸುತ್ತೇವೆ. ಆದ್ದರಿಂದ ನಮಗೇನು ಪ್ರಯೋಜನ? ಇನ್ನೊಬ್ಬರಿಗೆ ಒಳ್ಳೆಯದಾಗುವುದಾದರೆ ನಮಗೇನು ನಷ್ಟ? ಆದರೆ ಇದನ್ನು ಯಾರೂ ಆಲೋಚಿಸುವುದಿಲ್ಲ. ಅವರಿಗೆ ಒಳ್ಳೆಯದಾದರೆ ನಮಗೂ ಒಳ್ಳೆಯದೆಂದೇ ಭಾವಿಸೋಣ. ಇಲ್ಲವೇ ನಾವು ಸಹ ಒಳ್ಳೆಯದಕ್ಕಾಗಿ ಶ್ರಮಿಸೋಣ. ಅವನು ನನ್ನ ಸ್ವತ್ತನ್ನೇನು ಅಪಹರಿಸಿಲ್ಲ ಅಲ್ಲವೇ? ಅವನ ಕರ್ಮವನ್ನು ಅನುಸರಿಸಿ ಫಲವನ್ನು ಪಡೆಯುತ್ತಾನೆ. ಭಗವಂತನಿಗೆ ಕೆಡುಕೆಂದರೂ ಕೆಡುಕಿಗೆ ಭಗವಂತನೆಂದರೂ ಭಯ. ಒಳ್ಳೆಯದರ ಫಲ ಬಹುದೊಡ್ಡದ್ದು, ಕೆಡುಕಿನ ಫಲ ಅತ್ಯಲ್ಪ. ನಮ್ಮ ಶರೀರದಲ್ಲೊಬ್ಬ ಹೀನ ಜಾತಿಯವನಿದ್ದಾನೆ. ಅವನನ್ನು ಹೊಡೆದೋಡಿಸಬೇಕು. ಅದಕ್ಕಾಗಿಯೇ ನಮ್ಮವರೆಲ್ಲರನ್ನೂ ನಾವು ತಿಳಿದುಕೊಳ್ಳಬೇಕು. ಯಾರ ಹತ್ತಿರವೂ ವಾದ ಮಾಡಬೇಡ. 10 ಮಾತುಗಳಿಗೆ ಒಂದು ಮಾತಿನಲ್ಲಿ ಸಮಾಧಾನ ಹೇಳಬೇಕು. ಮನುಷ್ಯರೆಲ್ಲರೂ ಒಬ್ಬರಿಗಿಂತ ಮತ್ತೊಬ್ಬರು ಬೇರೆ ಎಂದುಕೊಳ್ಳುತ್ತಾರೆ. ಅದೇ ನಾವು ಮಾಡೋ ತಪ್ಪು. ನಾನು ನಿನ್ನಲ್ಲಿದ್ದೇನೆ, ನೀನು ನನ್ನಲ್ಲಿದ್ದೀಯಾ, ಈ ಭಾವನೆಯಿಂದಿರು. ಅದೇ ನಿನ್ನ ಅನುಭವ ಆಗೋದು. ಅಲ್ಲಾಹೋ ಅಲ್ಲದ್ದು ಯಾವುದೂ ಇಲ್ಲ. ಅವನು ಬಡಬಗ್ಗರ ಪಾಲಿಗೆ ಚಿನ್ನದ ಗನಿ. ದೇವರು ಕೊಟ್ಟದ್ದು ಹೋಗುವುದಿಲ್ಲ, ಮಾನವ ಕೊಟ್ಟದ್ದು ಉಳಿಯುವುದಿಲ್ಲ. ಭೋಗಿಗಿಂತೂ ಇದನ್ನು ತಿಳಿದ ಯೋಗಿ ಯಾವಾಗಲೂ ಉತ್ತಮನು. ರಾಜನಾಗಿದ್ದರೂ ಭಿಕ್ಷುಕನಂತೆ ವಸ್ತ್ರ ಧರಿಸಿರುವ ವಿರಾಗಿಯೇ ಒಳ್ಳೆಯವನು. ಅಂದರೆ ನಮ್ಮನ್ನು ಭಗವಂತ ಹೇಗೆ ಸೃಷ್ಟಿಸಿದ್ದಾನೋ ಹಾಗೆಯೇ ತೃಪ್ತಿಯಾಗಿರಬೇಕು. ಅಲ್ಲಾಹೋನೇ ಸರ್ವಸ್ವವು. ಅಲ್ಲಾಹೋ ನಾಮವೇ ಶಾಶ್ವತವು. ಮಿತವಾಗಿ ತಿನ್ನು, ರುಚಿಗಳ ಕಡೆ ಹೋಗಬೇಡ. ಒಂದೆರಡು ಅಡಿಗೆಗಳಿಂದ ಒಂದೆರಡು ಆಹಾರ ವಸ್ತುಗಳಿಂದ ತೃಪ್ತಿಯಾಗಿರು. ಯಾತ್ರೆಗಾಗಿ, ಜಾತ್ರೆಗಾಗಿ, ಹಬ್ಬ ಹರಿದಿನಕ್ಕಾಗಿ ಸಾಲ ಮಾಡಬೇಡ. ನನ್ನನ್ನು ಸರಿಯಾಗಿ ಉಪಯೋಗಿಸಿದರೆ ನಾನು ಚೆನ್ನಾಗಿ ಸೇವಿಸುತ್ತೇನೆ ಎನ್ನುತ್ತದೆ ಧನ. ನನ್ನನ್ನು ಸರಿಯಾಗಿ ಮಾಡಿದರೆ ನಾನು ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೇನೆ ಎನ್ನುವುದು ಅನ್ನ. ಅದಕ್ಕೆ ವೈರಾಗ್ಯದ ಜೊತೆ ಸೇರಿಕೋ. ದೇವರನ್ನು ಸ್ಮರಿಸುತ್ತಾ ಅಹಂನನ್ನು ಕೊಂದುಬಿಡು. ಸನ್ಯಾಸಿಗೆ ಸ್ತ್ರೀಯರು ಪ್ರಮಾದ. ಕಾಮವನ್ನು ಜಯಿಸದವನು ದೇವರನ್ನು ನೋಡಲಾರ. ಆದುದರಿಂದ ಏನನ್ನೂ ಬಯಸದೆ ಸರ್ವಗತನಾದ ದೇವರ ಮೇಲೆ ಮನಸ್ಸನ್ನಿಡು.
ಅದೇ ಧ್ಯಾನ. ಹಾಗೆ ಮಾಡಿದಲ್ಲಿ ಗುರಿ ಸೇರುವೆ. ಶಾಸ್ತ್ರಗಳು ಮಂತ್ರಗಳು ಎಂದಿಗೂ ಸುಳ್ಳಾಗಲಾರವು. ಅವುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅತಿಥಿ ಎಂದರೆ ಮನುಷ್ಯನೆಂದು ಬ್ರಾಹ್ಮಣ ಮಾತ್ರನೆಂದು ಅಂದುಕೊಳ್ಳುತ್ತೇವೆ. ಅದಕ್ಕೆ ನಿನಗೆ ಅತಿಥಿಗಳು ಸಿಕ್ಕುವುದಿಲ್ಲ. ಹಸಿವಿನಿಂದ ಸರಿಯಾದ ಸಮಯಕ್ಕೆ ಬಂದ ಯಾವ ಪ್ರಾಣಿಯಾದರೂ ಸರಿ, ಪಕ್ಷಿ, ಹುಳು, ಉಪ್ಪಟೆ, ಅದು ಅತಿಥಿಯೇ. ಹಸಿವಿನಿಂದ ಆಹಾರಕ್ಕೆ ಬಂದವರೆಲ್ಲ ಅತಿಥಿಗಳೇ. ಆದ್ದರಿಂದ ಕಾಕಬಲಿಗೆ ಸಮೃದ್ಧಿಯಾಗಿ ಅನ್ನವನ್ನು ಮನೆಯ ಹೊರಗಿಟ್ಟು ಬಾ. ಯಾವುದನ್ನೂ ಕರೆಯಬೇಡ, ಓಡಿಸಲೂ ಬೇಡ. ಹಾಗೆ ಮಾಡಿದಲ್ಲಿ ಲಕ್ಷೋಪಲಕ್ಷ ಅತಿಥಿ ಸತ್ಕಾರ ಮಾಡಿದ ಹಾಗಾಗುವುದು. ಭೂಮಿ ಬಿತ್ತನೆಯ ಬೀಜಗಳನ್ನು ಧರಿಸುತ್ತದೆ, ಮೇಘಗಳು ಮಳೆ ಸುರಿಸುತ್ತವೆ, ಸೂರ್ಯ ತನ್ನ ರಶ್ಮಿಯಿಂದ ಅವುಗಳನ್ನು ಮೊಳಕೆ ಬರುವಂತೆ ಮಾಡುತ್ತಾನೆ. ಆದರೂ ಬೀಜ ಮೊಳೆತದ್ದಕ್ಕೆ ಇವು ಸಂತೋಷ ಪಡುವುದಿಲ್ಲ, ಒಣಗಿ ಹೋದರೆ ದುಃಖಿಸುವುದಿಲ್ಲ. ಅವುಗಳ ಕೆಲಸ ಅವು ಮಾಡಿಕೊಂಡು ಹೋಗುತ್ತಾ ಇರುತ್ತವೆ. ನೀನು ಕೂಡ ಹಾಗೆಯೇ ಅಲ್ಲಾಡದಿರಬೇಕು. ಇನ್ನು ಎಲ್ಲಿಯೇ ದುಃಖವಿಲ್ಲದೆ ಹೋಗುವುದೇ ಮುಕ್ತಿ. ಇವೆಲ್ಲವನ್ನು ಆಚರಿಸಬಲ್ಲವನಾಗಬೇಕಾದರೆ ನಾವು ಒಬ್ಬರನ್ನು ಆಶ್ರಯಿಸಬೇಕು. ಇಲ್ಲವೇ ನಮಗೆ ಇವೆಲ್ಲ ಕೈಲಾದರೆ ಇತರರಿಗೆ ದಾರಿ ತೋರಿಸಬೇಕು. ಅದಕ್ಕಾಗಿಯೇ ಗುರುವನ್ನು ತಿಳಿದುಕೊಳ್ಳಬೇಕು. ಇಲ್ಲವಾದಲ್ಲಿ ಇಲ್ಲಿಗೆ ನೀನು ಬಂದದ್ದಾದರೂ ಏಕೆ? ಮಣ್ಣು ಹೊರೋದಕ್ಕೇನು? ಸದ್ಗುರುವಿಗೆ ಹಗ್ಗವನ್ನೊಪ್ಪಿಸಿದ ಮೇಲೆ ಚಿಂತೆ ಎಲ್ಲಿದೆ ತಾವು? ಗುರುವನ್ನು ಎಲ್ಲ ಸಮಯದಲ್ಲಿಯೂ ನಂಬಿಕೋ. ಅದೇ ನಿಜವಾದ ಸಾಧನೆ. ಗುರುವೇ ಸರ್ವ ದೇವತೆಗಳು. ಸಾಧನ ಚತುಷ್ಟಯ 6 ಶಾಸ್ತ್ರಗಳು ಬೇಕಿಲ್ಲ. ಗುರುವಿನ ಕೃಪಾದರ್ಶಿ ಶಿಷ್ಯನಿಗೆ ಅನ್ನ ಪಾನೀಯಗಳು. ಅಚಂಚಲವಾದ ವಿಶ್ವಾಸದಿಂದ ನಿನ್ನ ಗುರುವನ್ನು ಹಿಡಿದಿಟ್ಟುಕೋ. ಉಳಿದ ಗುರುಗಳು ಎಷ್ಟು ದೊಡ್ಡವರಾದರೂ ನಿನ್ನ ಗುರುವಿನ ಪ್ರತಿಭೆ ಎಷ್ಟು ಕಡಿಮೆಯಾಗಿದ್ದರೂ ನಿನ್ನ ಸದ್ಗುರುವಾದ ನನ್ನನ್ನು ಕೇವಲ ಆನಂದ ಸ್ವರೂಪವಾಗಿ ಧ್ಯಾನಿಸು. ಅದು ಕಷ್ಟವಾದಲ್ಲಿ ನನ್ನ ರೂಪವನ್ನು ಕುರಿತು ಆಲೋಚಿಸು. ಮನಸ್ಸು ಆ ಒಂದು ರೂಪದಲ್ಲಿ ನಿಂತುಬಿಡುವುದು. ಧ್ಯಾನವನ್ನು ಮಾಡುವವನು ಎನ್ನುವ ಭೇದ ನಶಿಸಿ ಚೈತನ್ಯ ಘನತ್ವ ಇಲ್ಲವೇ ಬ್ರಹ್ಮ ಸಮರಸತ್ವ ಉಂಟಾಗುವುದು. ಬಾಬಾ ಜೀವನ ವಿಧಾನವು ಮುಮುಕ್ಷಗಳಿಗೆ ಮಾತ್ರವೇ ಅಲ್ಲದೆ ಇತರ ಗುರುಗಳಿಗೂ ಕೂಡ ಆದರ್ಶಪ್ರಾಯ. ಅವರ ಜೀವನವೇ ಒಂದು ಉಪದೇಶ ಸೂಕ್ತಿ. ಅವರ ನಿರಹಂಕಾರಕ್ಕೊಂದು ಉದಾಹರಣೆ. ಪ್ರಧಾನ್ ಎನ್ನುವ ಭಕ್ತ ಬಾಬಾನ ತೈಲವರ್ಣ ಚಿತ್ರವನ್ನು ಚಿತ್ರಿಸುವುದಕ್ಕಾಗಿ ಠಾಣೆಯಿಂದ ಶ್ಯಾಮರಾವ್ ಜೈಕರ್ ಎನ್ನುವ ಪ್ರಖ್ಯಾತ ಚಿತ್ರಕಾರನನ್ನು ಕರೆದುಕೊಂಡು ಬಂದು ಬಾಬಾ ಅನುಮತಿ ಕೋರಿದನು. ಬಾಬಾ ಸವಿನಯನಾಗಿ ನಕ್ಕು ಹೀಗೆಂದರು: ಬೀದಿಯ ಫಕೀರನಾದ ನನ್ನ ಚಿತ್ರವನ್ನು ಬರೆಯಿಸುವುದೇಕೆ ಶ್ಯಾಮ? ನೀನು ಟೀಚರು, ಅದಕ್ಕಿಂತ ನಿನ್ನ ಚಿತ್ರವನ್ನೇ ಬರೆಸಿಕೊಳ್ಳಬಹುದಲ್ಲವೇ? ಕೊನೆಯ ಭಕ್ತರ ಕೋರಿಕೆಯ ಮೇರೆಗೆ ಅವರು ಅದಕ್ಕೆ ಒಪ್ಪಿಕೊಳ್ಳದೆ ಬೇರೆ ಮಾರ್ಗ ಇರಲಿಲ್ಲ. ಜಯ ಜಯ ಸಾಯಿನಾಥಾಯ ನಮಃ.